ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ರೆಕಾರ್ಡ್ ಮಾಡಿದ್ದಾರೆ ಈ ವ್ಯಕ್ತಿ. ಏನ್ ರೆಕಾರ್ಡ್ ಮಾಡಿದಾರೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಕಿಚ್ಚ ಸುದೀಪ್ ಸರ್ ಸಖತ್ತ ಕ್ಲಾಸ್ ತಗೊಂಡಿದ್ದಾರೆ ಚೈತ್ರ ಕುಂದಾಪುರ ಅವರಿಗೆ. ಪ್ರೋಮೋ ಬಗ್ಗೆ ಮಾತಾಡಿ ಯಾರು ಈ ರೆಕಾರ್ಡ್ ಮಾಡಿದಾರೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದ ಅಂತ ತಿಳಿಸ್ತಾ, ಗುರು ಇವಾಗ ಕಿಚ್ಚ ಸುದೀಪ್ ಸರ್ ಸಖತ್ತ ಕ್ಲಾಸ್ ತಗೊಂತಿದ್ದಾರೆ ಚೈತ್ರ ಅವರಿಗೆ. ಯಾಕಂದ್ರೆ ಇವಾಗ ಎಷ್ಟೋ ಜನಕ್ಕೆ ನಾಮಿನೇಷನ್ ಮಾಡಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ, ಅವರಿಗೆಲ್ಲ ಇವಾಗ ಅವಕಾಶ ಕೊಡ್ತಿದ್ದಾರೆ. ನೀವು ಯಾರನ್ನ ನಾಮಿನೇಟ್ ಮಾಡ್ತೀರಾ ಅಂತ. ಅಲ್ಲಿ ತ್ರಿವಿಕ್ರಮ್ ಅವರು ಚೈತ್ರನ್ ನಾಮಿನೇಟ್ ಮಾಡ್ತಿದ್ದಾರೆ, ಧನ್ರಾಜ್ ಅವರು ಚೈತ್ರ ಅವ್ರನ್ನೇ ನಾಮಿನೇಟ್ ಮಾಡ್ತಿರೋದು, ಹನುಮಂತ ಅಣ್ಣನು ಚೈತ್ರ ಅವ್ರನ್ನೇ ನಾಮಿನೇಟ್ ಮಾಡ್ತಿರೋದು, ರಜತ್ ಅವರು ಚೈತ್ರನೇ. ಇವಾಗ ಕಿಚ್ಚ ಸುದೀಪ್ ಸರ್ ಕೇಳ್ತಿರೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತಿಲ್ಲ ಚೈತ್ರ ಕುಂದಾಪುರ ಅವರು. ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ, ನನಗೆ ಏನೋ ಒಂದು ರೀಸನ್ ಕೊಟ್ಬಿಟ್ಟು 3 ವಾರದಿಂದ ಬರೇ ಇದೊಂದು ಉಸ್ತುವಾರಿ ರೀಸನ್ನೇ ಇಟ್ಕೊಂಡು ನನ್ನ ಜೈಲಿಗೆ ಹಾಕ್ತಿದ್ದಾರೆ, ಕಳಪೆ ಕೊಡ್ತಿದ್ದಾರೆ ಅಂತ ಅಂತಾರೆ. ಅದೆಷ್ಟು ಮಾನಸಿಕವಾಗಿ ಕುಗ್ತೀವಿ ನಾವು ಒಳಗೆ ಅಂತ ಇವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಅಂತಾರೆ ಚೈತ್ರ ಕುಂದಾಪುರ ಅವ್ರು. ನೀವೇ ಹೇಳಿ, ಯಾರು ನಿಮ್ನ ಮಾನಸಿಕವಾಗಿ ಕುಗ್ಸ್ತಿದಾರೆ ಅಂತ ಡೈರೆಕ್ಟ್ ಆಗಿ ಹೇಳಿ ಅಂತ ಅಂತಾರೆ ಕಿಚ್ಚ ಸುದೀಪ್ ಸರ್. ಆ ಪ್ರೋಮೋದಲ್ಲಿ ಬಿಟ್ಟಿರೋದು. ಮತ್ತೆ ಕಿಚ್ಚ ಸುದೀಪ್ ಸರ್ ಒಂದ್ ಮಾತು ಹೇಳ್ತಾರೆ, ನೀವ್ ಇವಾಗ ಬೇರೆ ಹೆಸರು ತಗೊಂಡಾಗ ಅವರಿಗೆ ಮಾನಸಿಕವಾಗಿ ಕುಗ್ಸ್ತಿಲ್ವಾ ನೀವು, ಬರೇ ನೀವು ಮಾತ್ರ ಮಾನಸಿಕವಾಗಿ ಹೋಗ್ತಿದ್ದೀರಾ ಅನ್ನೋ ರೀತಿ ಕೇಳ್ತಾರೆ. ಅದಾದ್ಮೇಲೆ ಕಿಚ್ಚ ಸುದೀಪ್ ಸರ್ ಅದು ಕರೆಕ್ಟ್ ಆಗಿ ಹೇಳ್ತಾರೆ, ನೀವು ಬಾಣ ತಗೊಳಕ್ ರೆಡಿ ಇಲ್ಲ, ಅದೇ ಬಾಣ ಕೊಡೋಕ್ ರೆಡಿ ಇದ್ದೀರಾ, ಅದ್ ಹೆಂಗೆ ಅಂತ ಕರೆಕ್ಟ್ ಆಗಿ ಪ್ರಶ್ನೆ ಹಾಕ್ತಾರೆ. ಪ್ರೋಮೋ ಮಾತ್ರ ಸಖತ್ತಾಗಿದೆ. ಚೈತ್ರಗಂತೂ ಚಳಿ ಬಿಡಿಸ್ತಾರೆ ಗುರು. ಚೈತ್ರಗಂತೂ ಸಖತ್ತ ಕ್ಲಾಸ್ ತೊಗೊಳ್ತಾರೆ ಗುರು ಕಿಚ್ಚ ಸುದೀಪ್ ಸರ್. ಮತ್ತೆ ಇವಾಗ ನೋಡೋಣ ಬನ್ನಿ, ಅದ್ ಯಾರು ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ರೆಕಾರ್ಡ್ ಮಾಡಿರೋದು ಆ ವ್ಯಕ್ತಿ ಯಾರು ಅಂತ. ಅದು ನನ್ ಅದರ್ ದ್ಯಾನ್ ಚೈತ್ರ ಕುಂದಾಪುರ ಅವರು. ಚೈತ್ರ ಕುಂದಾಪುರ ಅವರು ಈ ವಾರನೂ ಕಳಪೆ ತಗೊಂಡು ಕಂಟಿನ್ಯೂಸ್ ಆಗಿ 3 ವಾರ ಕಳಪೆ ತಗೊಂಡಿರೋ ವ್ಯಕ್ತಿ ಇವರೇ. ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಯಾರು ಕೂಡ ಇದನ್ನ ಮಾಡಿಲ್ಲ. ಅದನ್ನ ಚೈತ್ರ ಕುಂದಾಪುರ ಅವ್ರು ಮಾಡಿದ್ದಾರೆ. 3 ಬಾರಿ ಕಂಟಿನ್ಯೂಸ್ ಆಗಿ ಕಳಪೆ ತಗೊಂಡು ಇತಿಹಾಸ ರೆಕಾರ್ಡ್ ಮಾಡಿದಾರೆ ಗುರು ಚೈತ್ರ ಕುಂದಾಪುರ ಅವರು. ಇದೊಂದು ರೆಕಾರ್ಡ್ ಚೈತ್ರ ಕುಂದಾಪುರ ಅವ್ರ ಹೆಸರಲ್ಲಿ ಇರುತ್ತೆ ಗುರು. 11 ಸೀಸನ್ ಇಂದನೂ ಯಾರು ಕೂಡ ಈ ರೆಕಾರ್ಡ್ ಮಾಡಿರಲಿಲ್ಲ, ಅದನ್ನು ಚೈತ್ರ ಕುಂದಾಪುರ ಅವ್ರು ಮಾಡಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.